ಮೇಲೆ ಟ್ರಾಫಿಕ್ ಪೊಲೀಸರು ಕ್ಯಾಪ್ ಅನ್ನ ಧರಿಸದೇನೆ ಕರ್ತವ್ಯವನ್ನ ನಿರ್ವಹಿಸುವಂತಿಲ್ಲ. ಕಡ್ಡಾಯವಾಗಿ ಕ್ಯಾಪ್ ಧರಿಸಿಯೇ ಕರ್ತವ್ಯ ನಿರ್ವಹಿಸಬೇಕು. ಕರ್ತವ್ಯ ನಿರ್ವಹಿಸುವ ವೇಳೆ ಬೈಕ್ ಮೇಲೆ ಕೂರುವಂತೆಯೂ ಇಲ್ಲ. ಬೆಂಗಳೂರು ನಗರ ಎಲ್ಲಾ ಟ್ರಾಫಿಕ್ ಪೊಲೀಸರಿಗೂ ಕೂಡ ಅನ್ವಯ ಅಂತ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇತ್ತೀಚೆಗೆ ಹೆಬ್ಬಾಳ ಬಳಿ ಕ್ಯಾಪ್ ಧರಿಸದೆ ಕೆಲಸ ಮಾಡುತ್ತಾ ಇದ್ದ ಟ್ರಾಫಿಕ್ ಪೊಲೀಸ್ ಈ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರು. ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಆ ನಿಟ್ಟಿನಲ್ಲಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಕಡ್ಡಾಯವಾಗಿ ಕ್ಯಾಪ್ ಅನ್ನು ಧರಿಸಬೇಕು. ಕರ್ತವ್ಯ ನಿರ್ವಹಿಸುವ ವೇಳೆ ಬೈಕ್ ಮೇಲೆ ಕೂರುವಂತೆಯೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಆದೇಶದಲ್ಲಿ ಹೊರಡಿಸಿದ್ದಾರೆ. ಸೊ ಈ ರೀತಿಯಾಗಿ ಕ್ಯಾಪ್ ಅನ್ನ ಧರಿಸದೇನೆ ಕರ್ತವ್ಯವನ್ನ ನಿರ್ವಹಿಸೋ ಹಾಗಿಲ್ಲ ಅನ್ನುವಂಥ ಆದೇಶವನ್ನ ಹೊರಡಿಸಿದ್ದಾರೆ. ಕಂಪಲ್ಸರಿಯಾಗಿ ಕ್ಯಾಪ್ ಹಾಕೊಳ್ಳೇಬೇಕು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನಾಗೇಶ್, ತುಂಬಾ ಕೆಲವು ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಕ್ಯಾಪ್ ಹಾಕೊಂಡಿರಕ್ಕಾಗಲ್ಲ ರೀ. ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ತುಂಬಾ ಕಟ್ಟುನಿಟ್ಟಾಗಿ ಕ್ಯಾಪ್ ಧರಿಸಲೇಬೇಕು ಅನ್ನುವಂಥ ಕಡ್ಡಾಯ ಹೇಗೆ, ಯಾವ ರೀತಿ, ಯಾವ ಸಂದರ್ಭದಲ್ಲಿ ರಿಲ್ಯಾಕ್ಸೇಷನ್ ಬೇಡವಾ ಅವ್ರಿಗೆ? ಅರುಣ್, ಬೆಂಗಳೂರಿನ ಸಂಚಾರಿ ಪೊಲೀಸರು ಕರ್ತವ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಕ್ಯಾಪ್ ಹಾಕೊಂಡು ಕೆಲಸವನ್ನು ಮಾಡಬೇಕು ಅನ್ನುವಂತ ಆದೇಶವನ್ನ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತರಾದಂತ ಅನುಚೇತ್ ಅವರು ಹೊರಡಿಸಿರುವಂತದ್ದು. ಅದರಲ್ಲಿ ಪ್ರಮುಖ ಕಾರಣ, ಇತ್ತೀಚೆಗೆ ಹೆಬ್ಬಾಳದ ಸಿಗ್ನಲ್ ನಲ್ಲಿ ಕಾನ್ಸ್ಟೇಬಲ್ ಒಬ್ರು ವಿತೌಟ್ ಕ್ಯಾಪ್ ಅನ್ನ ಡ್ಯೂಟಿ ಮಾಡ್ತಿದ್ರು ಅನ್ನುವಂತ ಕಾರಣಕ್ಕಾಗಿ ವಿಡಿಯೋ ಮಾಡಿ ಸಾರ್ವಜನಿಕರು ವೈರಲ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಿರುವಂತ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತ ಅನುಚೇತ್ ಅವರು ಇನ್ನು ಮುಂದೆ ರಸ್ತೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರು ಕಡ್ಡಾಯವಾಗಿ ಕ್ಯಾಪ್ ಹಾಕೋಬೇಕು. ಅದರ ಜೊತೆಗೆ ನೀವು ಕರ್ತವ್ಯದಲ್ಲಿ ಇರುವಂತ ಸಂದರ್ಭದಲ್ಲಿ ಗಾಡಿಗಳಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂರುವಂತ ಪ್ರವೃತ್ತಿಯನ್ನ ಬಿಡಬೇಕು. ಕಟ್ಟುನಿಟ್ಟಾಗಿ ಸಮಯ ಸಂದರ್ಭದಲ್ಲಿ ಏನು ಆ ಆದೇಶ ಪಾಲಿಸಬೇಕು ಅನ್ನುವಂತ ಆದೇಶವನ್ನ ಹೊರಡಿಸಿರುವಂತದ್ದು. ಹಾಗಾಗಿ ನೀವ್ ಹೇಳೋ ಪ್ರಕಾರ ಈಗಾಗಲೇ ಅಂದ್ರೆ ಡ್ಯೂಟಿ ಮಾಡುವಂತ ಸಂದರ್ಭದಲ್ಲಿ ಆ ಕ್ಯಾಪ್ ಗಳನ್ನ ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ಸಾರ್ವಜನಿಕರು ಇದಕ್ಕೆ ವಿರೋಧ ಮಾಡ್ತಾರೆ. ನಾವೇ ರೂಲ್ಸ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅವರು ಕೂಡ ಮಾಡಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕೊಡುವ ಕೆಲಸವನ್ನ ಜಂಟಿ ಪೊಲೀಸರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂತದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.